ಟ್ರಂಪ್ ಮೇಲೆ ಗುಂಡಿನ ದಾಳಿ ನಡೆದಿರುವಂತಹ ಘಟನೆ ನಡೆದಿದೆ ಅಮೆರಿಕ ದೇಶದಲ್ಲಿ. ಟ್ರಂಪ್ ಭಾಗಿಯಾಗಿದ್ದ ಕಾರ್ಯಕ್ರಮದಲ್ಲಿ ಗುಂಡಿನ ಸದ್ದು. ಮತ್ತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಹತ್ಯೆ ಸೂಚಿ. ಟ್ರಂಪ್ ಗುರಿಯಾಗಿರಿಸಿ ನಡೆದಿದ್ದ ದಾಳಿ ಗುಂಡಿನ ದಾಳಿ. ಶ್ವೇತಭವನದಲ್ಲಿಯೇ ಟ್ರಂಪ್ ಮುಗಿಸಲು ಫಿಕ್ಸ್ ಆಗಿದ್ದ ಮುಹೂರ್ತ. ಈ ಹಿಂದೆಯೂ 4 ಬಾರಿ ಟ್ರಂಪ್ ಅನ್ನ ಗುರಿಯಾಗಿಸಿ ಫೈರಿಂಗ್ ಮಾಡಲಾಗಿತ್ತು. 4 ಬಾರಿ ಟ್ರಂಪ್ ಹತ್ಯೆಗೆ ಯತ್ನಿಸಲಾಗಿತ್ತು. ಜುಲೈ 13ರಂದು 2024ರಲ್ಲಿ ಪೆನ್ಸಿಲ್ವೇನಿಯಾ ಬಳಿ ರ್ಯಾಲಿ ವೇಳೆ ದಾಳಿಯನ್ನ ನಡೆದಿತ್ತು. ಸೆಪ್ಟೆಂಬರ್ 24ರಂದು ಫ್ಲೋರಿಡಾ ಗಾಲ್ಫ್ ಕೋರ್ಸ್, ಫೆಬ್ರವರಿ 22ರಂದು ಮಾರ್ಎ ಲೋಗೋ ಘಟನೆ ಕೂಡ ನಡೆದಿತ್ತು. ಇದೀಗ ನಿನ್ನೆ ಹಿಲ್ಟನ್ ಹೋಟೆಲ್ನಲ್ಲಿ ದಾಳಿಗೆ ಯತ್ನಿಸಲಾಗಿದೆ. 4 ಬಾರಿ ಅಪರಿಚಿತರಿಂದ ಟ್ರಂಪ್ ಹತ್ಯೆಗೆ ವಿಫಲ ಯತ್ನವಾಗಿದೆ. ಪದೇ ಪದೇ ಡೊನಾಲ್ಡ್ ಟ್ರಂಪ್ ಅನ್ನ ಗುರಿಯಾಗಿಸಿ ದಾಳಿಗೆ ಯತ್ನಿಸಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರನ್ನ ಗುರಿಯಾಗಿಸಿ ದಾಳಿ ನಡೆದಿತ್ತ. ಶ್ವೇತಭವನದಲ್ಲಿಯೇ ಟ್ರಂಪ್ ಅವರನ್ನ ಮುಗಿಸಲು ಫಿಕ್ಸ್ ಆಗಿದ್ದ ಮುಹೂರ್ತ. ಈ ಹಿಂದೆಯೂ ಕೂಡ 4-5 ಬಾರಿ ಟ್ರಂಪ್ ಅನ್ನ ಗುರಿಯಾಗಿಸಿ ಗುಂಡನ್ನ ಹಾರಿಸಲಾಗಿತ್ತು. 4ನೇ ಬಾರಿಗೆ ಈಗ ಟ್ರಂಪ್ ಅವರು ಮಿಸ್ ಆಗಿರುವಂತದ್ದು. 2024ರಂದು ಕೂಡ ದಾಳಿಯಾಗಿತ್ತು. 2024ರಲ್ಲಿ ಫ್ಲೋರಿಡಾ ಗಾಲ್ಫ್ ಹೌಸ್ನ ಕೋರ್ಸ್ ಬಳಿ ಒಂದು ಘಟನೆ ನಡೆದಿತ್ತು. ಇದೀಗ ನಿನ್ನೆ ಹಿಲ್ಟನ್ ಹೋಟೆಲ್ನಲ್ಲಿ ದಾಳಿಗೆ ಯತ್ನಿಸಲಾಗಿದೆ. 4 ಬಾರಿ ಅಪರಿಚಿತರಿಂದ ಟ್ರಂಪ್ ಹತ್ಯೆಗೆ ವಿಫಲ ಯತ್ನ. ಪದೇ ಪದೇ ಡೊನಾಲ್ಡ್ ಟ್ರಂಪ್ ಅವರನ್ನ ಗುರಿಯಾಗಿಸಿ ಗುಂಡು ಹಾರಿಸಿದ್ರು. ಟ್ರಂಪ್ ಭಾಗಿಯಾಗಿದ್ದಂತ ಕಾರ್ಯಕ್ರಮ ಇದು. ಟ್ರಂಪ್ ಭಾಗಿಯಾಗಿದ್ದ ಕಾರ್ಯಕ್ರಮದಲ್ಲಿ ಮತ್ತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹತ್ಯೆಗೆ ಸಂಚು ನಡೀತಾ ಇದೆಯಾ? ಡೊನಾಲ್ಡ್ ಅವರನ್ನೇ ಗುರಿಯಾಗಿಸಿಕೊಂಡಿರುವುದು ಯಾಕೆ? ಶ್ವೇತಭವನದಲ್ಲಿಯೇ ಟ್ರಂಪ್ ಅವರನ್ನ ಮುಗಿಸಲು ಫಿಕ್ಸ್ ಆಗಿತ್ತ. ಈ ಹಿಂದೆಯೂ ಕೂಡ 4-5 ಬಾರಿ ಗುಂಡಿನ ಸದ್ದು ಕೇಳಿ ಬಂದಿತ್ತು. 4ನೇ ಬಾರಿ ಈಗ ಟ್ರಂಪ್ ಹತ್ಯೆಗೆ ಯತ್ನಿಸಲಾಗಿರುವುದು. ಟ್ರಂಪ್ ಸದ್ಯ ಬಚಾವಾಗಿದ್ದಾರೆ. 2023, 24 ಹಾಗೆ 25ರಲ್ಲೂ ಕೂಡ ಡೊನಾಲ್ಡ್ ಟ್ರಂಪ್ ಮೇಲೆ ದಾಳಿಯನ್ನ ಮಾಡಲಾಗಿತ್ತು. ಇರಾನ್ ಟಾರ್ಗೆಟ್ ಮಾಡ್ತಿರೋ ಅಮೆರಿಕ ಅಧ್ಯಕ್ಷನಿಗೆ ಶಾಕ್. ನಿನ್ನೆ 2ನೇ ಸುತ್ತಿನ ಅಮೆರಿಕ ಇರಾನ್ ಸಂಧಾನ ಮಾತುಕತೆ ವಿಫಲ ಆಗಿದೆ. ಸಂಧಾನ ಮಾತುಕತೆಗೆ ಟ್ರಂಪ್ ನಿರಾಕರಣೆ ಎಂಬ ಆರೋಪ ಕೇಳಿ ಬಂದಿದೆ. ಇಸ್ಲಾಮಾಬಾದ್ನಿಂದ ಅಮೆರಿಕಾಗೆ ಭೇಟಿಯಾಗದೆ ಹೊರಟಿದ್ದ ಅಮೆರಿಕ ಇದಾದ ಕೆಲವೇ ಕ್ಷಣಗಳಲ್ಲಿ ಶ್ವೇತಭವನದಲ್ಲಿ ಗುಂಡಿನ ಸದ್ದು ಆಗಿದೆ. ಹೀಗಾಗಿ ಟ್ರಂಪ್ ದಾಳಿ ಹಿಂದೆ ನೂರಾರು ಅನುಮಾನ ಈಗ ಹುಟ್ಟಿಕೊಂಡಿರುವಂತದ್ದು. ಡೊನಾಲ್ಡ್ ಟ್ರಂಪ್ ದಾಳಿ ಹಿಂದೆ ಇದೆಯಾ ಇರಾನ್ನ ಕೈವಾಡ? ಇರಾನ್ ಟಾರ್ಗೆಟ್ ಮಾಡ್ತಾ ಇರೋ ಅಮೆರಿಕ ಅಧ್ಯಕ್ಷನಿಗೆ ಈಗ ಶಾಕ್. ನಿನ್ನೆ 2ನೇ ಸುತ್ತಿನ ಅಮೆರಿಕ ಹಾಗೂ ಇರಾನ್ ಸಂಧಾನ ಮಾತುಕತೆ ವಿಫಲ ಆಗಿದೆ. ಸಂಧಾನದ ಮಾತುಕತೆಗೆ ಟ್ರಂಪ್ ನಿರಾಕರಣೆ ಎಂಬ ಆರೋಪ ಕೂಡ ಕೇಳಿ ಬಂದಿತ್ತು. ಇಸ್ಲಾಮಾಬಾದ್ನಿಂದ ಅಮೆರಿಕ ಅವರ ಭೇಟಿಯಾಗದೆ ಇರಾನ್ ಹೊರಟೋಗಿತ್ತು ವಾಪಸ್. ಇದಾದ ಕೆಲವೇ ಗಂಟೆಗಳಲ್ಲಿ ಶ್ವೇತಭವನದಲ್ಲಿ ಗುಂಡಿನ ಸದ್ದು ಕೇಳಿರುವಂತದ್ದು. ಹೀಗಾಗಿ ಟ್ರಂಪ್ ಹತ್ಯೆಯ ದಾಳಿಯ ಹಿಂದಿದೆ ನೂರಾರು ಅನುಮಾನಗಳು. ಡೊನಾಲ್ಡ್ ಟ್ರಂಪ್ ದಾಳಿಯ ಹಿಂದೆ ಇರಾನ್ ಕೈವಾಡವಿದೆಯಾ ಅನ್ನೋ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಇರಾನ್ನ ಟಾರ್ಗೆಟ್ ಮಾಡ್ತಾ ಇರುವಂತಹ ಅಮೆರಿಕ ಈಗ ಅಮೆರಿಕ ಅಧ್ಯಕ್ಷರನ್ನೇ ಟಾರ್ಗೆಟ್ ಮಾಡಿದ್ಯಾ ಇರಾನ್ ಎಂಬ ಅನುಮಾನ ಈಗ ಮೂಡಿರುವಂತದ್ದು. ಸಂಧಾನದ ಮಾತುಕತೆಗೆ ವಿಫಲ ಆಗಿತ್ತು. ನಿನ್ನೆ ಕೂಡ ಇಸ್ಲಾಮಾಬಾದ್ನಲ್ಲಿ ಪಾಕಿಸ್ತಾನ ನೇತೃತ್ವದಲ್ಲಿ ಅಮೆರಿಕ ಹಾಗೂ ಇರಾನ್ ಸಂಧಾನ ಮಾತುಕತೆ ರೆಡಿ ಆಗಿತ್ತು. ಆದರೆ ಸಂಧಾನದ ಮಾತುಕತೆಗೆ ಅಮೆರಿಕ ಹೋಗಿರಲಿಲ್ಲ. ಇರಾನ್ ಕೂಡ ಅಮೆರಿಕದ ನಿಯೋಗವನ್ನ ಭೇಟಿಯಾಗದೆ ವಾಪಸ್ ತೆರಳಿತ್ತು. ಇದರಿಂದ ಕೆರಳಿದ್ರು. ಇದಾದ ನಂತರ ಕೆಲವೇ ಕ್ಷಣಗಳಲ್ಲಿ ಈ ಒಂದು ಗುಂಡಿನ ದಾಳಿ ನಡೆದಿರುವಂತದ್ದು. ನಿನ್ನೆ 2ನೇ ಸುತ್ತಿನ ಅಮೆರಿಕ ಹಾಗೂ ಇರಾನ್ ಸಂಧಾನದ ಮಾತುಕತೆ ಇತ್ತು. ಸಂಧಾನ ಮಾತುಕತೆಗೆ ಟ್ರಂಪ್ ನಿರಾಕರಿಸಿದ್ದ ಆರೋಪ ಇದೆ. ಈ ಹಿನ್ನೆಲೆಯಲ್ಲಿ ಏನಾದ್ರೂ ದಾಳಿಯನ್ನ ಮಾಡಿದ್ರ? ಇದಾದ ಕೆಲವೇ ಗಂಟೆಗಳಲ್ಲಿ ನೋಡಿ ಶ್ವೇತಭವನದಲ್ಲಿ ಗುಂಡಿನ ಸದ್ದು ಬಂದಿರುವಂತದ್ದು. ಹೀಗಾಗಿ ಟ್ರಂಪ್ ದಾಳಿ ಹಿಂದೆ ನೂರಾರು ಅನುಮಾನಗಳು ಈಗ ಹುಟ್ಟುಕೊಂಡಿವೆ.
ಡೊನಾಲ್ಡ್ ಟ್ರಂಪ್ ದಾಳಿ ಹಿಂದೆ ಇರಾನ್ ಕೈವಾಡ ಇದೆಯಾ? ಇರಾನ್ ಟಾರ್ಗೆಟ್ ಮಾಡ್ತಾ ಇದೆ ಅಮೆರಿಕ ಅಧ್ಯಕ್ಷನಿಗೆ.